ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ನೀನು ಕೇಸ್ ಗೆಲ್ತೀಯ ಅಂದಮೇಲೆ ನೀನು ಇಲ್ಯಾಕೆ ಬಂದಿದ್ಯಾ? ಭಾರ್ಗವಿ ಕೋರ್ಟಲ್ಲಿ ಮತ್ತೆ ಕಾಲಿಟ್ಟ ತಕ್ಷಣ ನಿಮ್ಗಳಿಗೆ ಭಯ ಶುರುವಾಗಿದೆ ಅಲ್ವಾ? ಈಗೇನು ನನ್ನನ್ನು ಮುಂದೆ ಇಟ್ಕೊಂಡು ಭಾರ್ಗವಿನ ನಮ್ಮನೆಯವರನ್ನು ಹೆದರಿಸ್ಬೇಕು ಅಂದ್ಕೊಂಡಿದ್ಯಾ? ಇವಾಗ ಮಾಡ್ತಾ ಇರೋದು ಅದನ್ನೇ ಬಿಡು. ಸಾಯೋಕೆ ನನಗೆ ಭಯ ಇಲ್ಲ ಗಾಯತ್ರಿ. ನಾನು ಸತ್ತ ಮೇಲೆ ನನ್ನ ಕುಟುಂಬದವ್ರು ಚೆನ್ನಾಗಿರ್ತಾರಲ್ವಾ, ಅಷ್ಟು ಸಾಕು ನನಗೆ ಅಂತಾರೆ ಜೆ.ಪಿ. ಒಬ್ಬರನ್ನೇ 2 ಸಲ ಕೊಂದು ನನಗೆ ಅಭ್ಯಾಸ ಇಲ್ಲ ಜೆ.ಪಿ. ಮನೆಯವ್ರ ಎದುರಿಗೆ ನಿನ್ನನ್ನು ಹೇಳ್ಕೊಂಡು ಹೋದಾಗ್ಲೇ ನಿನ್ನ ಜೀವ ಹೋದಾಗಿದೆ. ಇನ್ನು ನೀನಿದ್ರೆಷ್ಟು ಸತ್ರೆಷ್ಟು. ಈಗಂತೂ ನಿನ್ನ ಜೀವದ ಮೇಲೆ ಆಸೆನೇ ಇಲ್ಲ. ಹೋಗಲಿ ಬಿಡು. ಈಗ ಏನು ಮಾಡೋಣ? ನಿನ್ನ ಮಗನ ಜೀವದ ಬಗ್ಗೆ ಆದರೂ ಆಸೆ ಇದೆಯಾ? ನಿನ್ನ ಹೆಂಡತಿ, ಅಮ್ಮ, ಸೊಸೆ, ನಿನ್ನ ಬ್ರದರ್ಸ್ ಅವರೆಲ್ಲರೂ ಇವರು ಎಲ್ಲರ ಜೀವದ ಬಗ್ಗೆ ಆದರೂ ಆಸೆ ಇದೆಯಾ? ಒಬ್ಬನ್ನೇ ಜೈಲಲ್ಲಿ ಜೀವಂತ ಬಿಟ್ಟು ಹೊರಗಡೆ ಇರೋದು ನಿಮ್ಮ ಮನೆಯವರು ಎಲ್ಲರನ್ನ ಮುಗಿಸ್ಬಿಟ್ರೆ ಹೇಗಿರುತ್ತೆ? ಯೋಚನೆ ಮಾಡು. 9 ತಿಂಗಳು ಹೊಟ್ಟೆಯಲ್ಲಿ ಹೊತ್ತು ಹೆತ್ತಿರೋ ನನ್ನ ಸ್ವಂತ ಮಗನ್ನೇ ಬಿಟ್ಟು ಬಂದಿರೋಳು ನಾನು. ದಂಧೆಗೋಸ್ಕರ ಏನು ಬೇಕಿದ್ರೂ ಮಾಡೋಕ್ಕೆ ರೆಡಿ ಇರೋ ಈ ಗಂಗಾ ಅಂಥದ್ರಲ್ಲಿ ಶತ್ರುಗಳನ್ನು ಸುಮ್ಮನೆ ಬಿಡ್ತೀನಾ ಅಂತಾಳೆ ಗಾಯತ್ರಿ. ಬೇಡ ಗಂಗಾ, ನನ್ನ ಕುಟುಂಬದವರಿಗೆ ತೊಂದರೆ ಕೊಡಬೇಡ. ಪದೇ ಪದೇ ಈ ತಪ್ಪು ಮಾಡಬೇಡ ಅಂತಾರೆ ಜೆ.ಪಿ. ಉಪದೇಶ ಕೊಡೋಕ್ಕೆ ಬರಬೇಡ. ನನ್ನ ಸಾಮ್ರಾಜ್ಯ ಉಳಿಸ್ಕೊಳ್ಳೋದಕ್ಕೆ ನಾನು ಏನು ಮಾಡಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ನಿನ್ನ ಫ್ಯಾಮಿಲಿನ ಉಳಿಸ್ಕೊಳ್ಳೋಕ್ಕೆ ಏನು ಮಾಡಬೇಕು ಅಂತ ಒಳಗೆ ಕೂತು ಯೋಚನೆ ಮಾಡು ಅಂತ ಗಾಯತ್ರಿ ಹೋಗ್ತಾಳೆ. ಈಚೆ ಅರ್ಜುನ್ ರೂಮಲ್ಲಿ ಹೆಸರನ್ನೆಲ್ಲ ಬರೆದಿರೋ ಬೋರ್ಡ್ ನೋಡ್ತಾ ನಿಂತಿರುವಾಗ ಭಾರ್ಗವಿ ಬಂದು ಹಿಂದಿನಿಂದ ಅವನ್ನ ತಪ್ಪಿಕೊಂಡು, ನನಗೆಷ್ಟು ಭಯ ಆಗಿತ್ತು ಗೊತ್ತಾ ಪಾರ್ಥ? ನಿಮ್ಮನ್ನು ಹಾಸ್ಪಿಟಲ್ನಲ್ಲಿ ಬಿಟ್ಟು ಬರೋದಕ್ಕೆ ನನಗೆ ನನ್ನ ಜೀವನೇ ಬಿಟ್ಟು ಬಂದ ಹಾಗಾಗ್ತಿತ್ತು ಅಂತಾಳೆ. ಚಿಕ್ಕು, ಮಾಮ್ ಎಲ್ಲರೂ ನನ್ನ ಜೊತೆ ಇದ್ರಲ್ವಾ ಅಂತಾನೆ ಅರ್ಜುನ್. ಯಾರಿದ್ರು ಹೆಂಡತಿ ಇದ್ದಕ್ಕಾಗುತ್ತಾ ಪಾರ್ಥ? ನಾನು ಎಲ್ಲೇ ಇದ್ದರೂ ನಿಮ್ಮ ಬೇಕು ಬೇಡ ತಿಳ್ಕೊಂಡು ನಿಮಗೆ ಕಷ್ಟ ಆಗದೆ ಇರೋ ಹಾಗೆ ನೋಡ್ಕೊಳ್ಬೇಕಾಗಿತ್ತು. ಆದರೆ ಏನು ಮಾಡಲಿ, ಪರಿಸ್ಥಿತಿ. ನೀವು ಇವಾಗ ವಾಪಸ್ ಬಂದಿದ್ದೀರಲ್ಲ, ನನಗೆ ಅದೇ ಸಮಾಧಾನ ಅಂತಾಳೆ ಭಾರ್ಗವಿ. ನಾನು ಹಾಸ್ಪಿಟಲ್ನಿಂದ ಅರ್ಜೆಂಟಾಗಿ ಬಂದಿದ್ದು ಈ ಕೇಸ್ಗೋಸ್ಕರ. ನೀವು ಅಷ್ಟೇ ನನ್ನ ಬಗ್ಗೆ ಯೋಚನೆ ಮಾಡೋದು ಬಿಟ್ಟು ಕೇಸ್ ಬಗ್ಗೆ ಗಮನ ಕೊಡಿ ಅಂತಾನೆ ಅರ್ಜುನ್. ಅದನ್ನೇ ನಗ್ನಗ್ತಾ ಹೇಳ್ಬಾರ್ದಾ? ನೀವು ಕೇಸ್ ಬಗ್ಗೆ ಏನೂ ಯೋಚನೆ ಮಾಡಬೇಡಿ ಪಾರ್ಥ. ಅವರನ್ನು ಲಾಕ್ ಮಾಡೋಕ್ಕೆ ಎಲ್ಲ ತಯಾರಿಗಳನ್ನು ಮಾಡ್ಕೊಂಡಿದ್ದೀನಿ ಅಂತಾಳೆ ಭಾರ್ಗವಿ. ನೋಡಿದೆ, ನಿಮಗೆ ಈ ಕೇಸ್ ಬಗ್ಗೆ ಇದೆ ಕಾಳಜಿ ಇದರಲ್ಲೇ ಗೊತ್ತಾಗ್ತಿದೆ ಅಂತ ಭಾರ್ಗವಿ ಸ್ಕೆಚ್ ಮಾಡಿರೋ ಬೋರ್ಡನ್ನು ನೋಡ್ತಾ, ನಿಮ್ಗೆ ಏನಾದರೂ ಹೆಲ್ಪ್ ಬೇಕಿದ್ರೆ ಕೇಳಿ ಮಾಡ್ತೀನಿ ಅಂತಾನೆ ಅರ್ಜುನ್. ಹೋ ಪಾರ್ಥ, ನನ್ನ ಕೈ ಮೀರಿ ಒಂದು ಕೆಲಸ ನಡೆದೋಯ್ತು. ನಕಲಿ ಡಾಕ್ಯುಮೆಂಟ್ಸ್ನ ತೋರಿಸಿ ಅಕೌಂಟನ್ನು ಫ್ರೀಸ್ ಮಾಡಿಬಿಟ್ಟಿದ್ದಾರೆ ಅಂತಾಳೆ ಭಾರ್ಗವಿ. ಈ ತರಹ ನಮ್ಮ ಕಾಲೆಳೆಯೋದಕ್ಕೆ ತುಂಬ ಜನ ಕಾಯ್ತಿರ್ತಾರೆ. ಕೆಳಗೆ ಬಿದ್ದ ತಕ್ಷಣ ನಾನೊಂದು ಅಂತ ಕಲ್ಲು ಹೊಡೆಯೋರು ಇರ್ತಾರೆ. ಇದೆಲ್ಲ ನಮಗೆ ಮೊದಲೇ ಗೊತ್ತಿತ್ತಲ್ವಾ? ಇನ್ನು ಮುಂದೆ ನಾವು ತುಂಬ ಹುಷಾರಾಗಿರಬೇಕು ಅಂತಾನೆ ಅರ್ಜುನ್. ಆದರೆ ನಾನು ಮಾಡಿರೋ ಇದೊಂದು ತಪ್ಪಿಂದಾಗಿ ಎಲ್ಲರೂ ಕಷ್ಟಪಡೋ ಥರ ಆಗೋಯ್ತು. ಐ ಆಮ್ ರಿಯಲಿ ಸಾರಿ ಪಾರ್ಥ ಅಂತಾಳೆ ಭಾರ್ಗವಿ. ನೀವು ಮಾಡಿರೋ ತಪ್ಪಿಂದ ಎಲ್ಲರೂ ಕಷ್ಟ ಅನುಭವಿಸ್ತಿರೋದಂತೂ ನಿಜ. ನಾನು ದುಡ್ಡಿನ ಬಗ್ಗೆ ಮಾತಾಡ್ತಿಲ್ಲ, ನನ್ನ ಬಗ್ಗೆ, ಡ್ಯಾಡ್ ಬಗ್ಗೆ ಮಾತಾಡ್ತಿದ್ದೀನಿ. ಗಾಯತ್ರಿ ದೇವಿ ಅವರನ್ನು ಮೀಟ್ ಮಾಡಿದ ದಿನ ಸೂಕ್ಷ್ಮವಾಗಿ ಹೆಜ್ಜೆ ಇಟ್ಟಿದ್ದಿದ್ರೆ ಇಷ್ಟೆಲ್ಲ ಆಗ್ತಾನೆ ಇರಲಿಲ್ಲ. ಇವತ್ತು ಅಕೌಂಟ್ಸ್ನ ಫ್ರೀಸ್ ಮಾಡಿದ್ದಾರೆ, ನಾಳೆ ಡ್ಯಾಡ್ನ ಸಿಕ್ಕಾಕಿಸೋ ಪ್ಲ್ಯಾನ್ ಮಾಡ್ತಿದ್ದಾರೆ. ನಾವು ತುಂಬ ಅಲರ್ಟ್ ಆಗಿರಬೇಕು. ಅದೆಷ್ಟೇ ಕಷ್ಟ ನಷ್ಟ ಏನೇ ಆಗಲಿ, ಆದರೆ ಡ್ಯಾಡ್ಗಿಂತ ಹೆಚ್ಚು ಏನೂ ಅಲ್ಲ. ಅವರನ್ನು ಆಚೆ ಕರ್ಕೊಂಡು ಬರೋದು ಅಷ್ಟೇ ನನ್ನ ಮುಖ್ಯ ಉದ್ದೇಶ ಅಂತಾನೆ ಅರ್ಜುನ್. ಇವಾಗಲೇ ಒಂದು ಸಾಕ್ಷಿ ಸಿಕ್ಕಿದೆ ಪಾರ್ಥ. ನಾಳೆ ಮಾವಂಗೆ ಬೇಲ್ ಸಿಗುತ್ತೆ. ಮಾವ ಹೊರಗಡೆನೂ ಬರ್ತಾರೆ ಪಾರ್ಥ. ಥ್ಯಾಂಕ್ ಯು ಅಂತಾಳೆ ಭಾರ್ಗವಿ. ಯಾಕೆ ಅಂತಾನೆ ಅರ್ಜುನ್. ಮನೆಯವರಿಗೆ ಯಾರಿಗೂ ನಾನು ಕೇಸ್ ನಡೆಸೋದೇ ಇಷ್ಟ ಇರಲಿಲ್ಲ. ಆದರೆ ನೀವು ನನ್ನ ಗಂಡನಾಗಿ ನನ್ನ ನಂಬಿ ನನ್ನ ಜೊತೆ ನಿಂತ್ರಲ್ಲ, ಅದಕ್ಕೆ ಅಂತಾಳೆ ಭಾರ್ಗವಿ. ನೀವು ತಪ್ಪು ತಿಳ್ಕೊಂಡಿದ್ದೀರಾ ಭಾರ್ಗವಿ. ನಾನು ನಿಮ್ಮನ್ನು ನಂಬ್ತಾ ಇರೋದು ಒಬ್ಬ ಗಂಡನಾಗಿ ಅಲ್ಲ, ಕೇಸ್ ವಹಿಸಿದ ಒಬ್ಬ ಕ್ಲೈಂಟಾಗಿ. ಗಂಡ ಹೆಂಡತಿ ಅನ್ನೋ ಸಂಬಂಧ ಹೊರಗಿನ ಪ್ರಪಂಚಕ್ಕೆ ಮಾತ್ರ. ಇಲ್ಲಿ ಈ 4 ಗೋಡೆ ಮಧ್ಯೆ ನಾನು ಬೇರೆ ನೀವು ಬೇರೆ ಅಂತಾನೆ ಅರ್ಜುನ್. ಅಲ್ಲ ಪಾರ್ಥ, ಅದು ಅಂತಾಳೆ ಭಾರ್ಗವಿ. ಇಟ್ಟ ಹೆಜ್ಜೆನ ಹಿಂದೆ ಹಿಡ್ದೇ ಇರೋ ಭಾರ್ಗವಿ LLBನ ನಾನು ನೋಡಿದ್ದೀನಿ. ಆ ಲಾಯರ್ನ ನಂಬ್ಕೊಂಡೆ ನಾನು ಈ ಕೇಸನ್ನು ನಿಮಗೆ ಒಪ್ಪಿಸಿರೋದು. ನನ್ನ ಹೆಂಡತಿ ಭಾರ್ಗವಿ ನನ್ನ ನಂಬಿಕೆನ ಉಳಿಸ್ಕೊಂಡಿಲ್ಲ. ಎಷ್ಟೋ ವಿಷಯಗಳನ್ನು ನನ್ನಿಂದ ಮುಚ್ಚಿಟ್ಟಿದ್ದಾರೆ. ಕೊನೆ ಪಕ್ಷ ಲಾಯರ್ ಆಗಾದ್ರೂ ನಿಮ್ಮ ನಂಬಿಕೆನ ಉಳಿಸ್ಕೊಳ್ಳಿ ಅಂತಾನೆ ಅರ್ಜುನ್. ಅಂದರೆ ನಮ್ಮ ಮಧ್ಯೆ ಬೇರೇನೂ ಉಳಿದಿಲ್ವಾ ಪಾರ್ಥ? ನಾವಿಬ್ಬರು ಈಗಲೂ ಗಂಡ ಹೆಂಡ್ತಿನೇ, ಒಂದೇ ಮನೆಯಲ್ಲಿ ಒಟ್ಟಿಗೆ ಬದುಕ್ತಿದ್ದೀವಿ. ನಮ್ಮ ಸಂಬಂಧನ ಇಷ್ಟು ಬೇಗ ಮನಸ್ಸಿಂದ ತೆಗೆದಾಕ್ಬಿಟ್ರಾ ಪಾರ್ಥ ಅಂತಾಳೆ ಭಾರ್ಗವಿ. ಮನಸ್ಸಲ್ಲೇ ಅಂತರ ಬಂದಮೇಲೆ ಒಟ್ಟಿಗೆ ಇದ್ದು ಏನು ಪ್ರಯೋಜನ ಹೇಳಿ? ಇವಾಗ ನಮ್ಮ ಮಧ್ಯೆ ಉಳಿದಿರೋದು ಪ್ರೊಫೆಷ್ನಲ್ ರಿಲೇಷನ್ಶಿಪ್ ಮಾತ್ರ. ಇದರಲ್ಲೂ ಬೇರೆಯವ್ರ ಜೊತೆ ಸೇರಿಕೊಂಡು ನನಗೆ ಮೋಸ ಮಾಡಬೇಡಿ ಅಂತ ಅರ್ಜುನ್ ಹೋಗ್ತಾನೆ. ಭಾರ್ಗವಿ ಕಣ್ಣೀರನ್ನು ಒರೆಸ್ಕೋತಾಳೆ. ಈಚೆ ಜೆ.ಪಿ. ಹತ್ರ ಪೊಲೀಸ್
ಕಾನ್ಸ್ಟೇಬಲ್ ಏನೋ ಅಷ್ಟೊತ್ತಿಂದ ಕೇಳ್ತಾ ಇದ್ದೀರಾ ಅಂತ ಕೊಡ್ತಾ ಇದ್ದೀನಿ, ಬೇಗ ಮಾತಾಡಿ ವಾಪಸ್ ಕೊಡಿ ಅಂತ ಫೋನ್ ಕೊಡ್ತಾನೆ. ಥ್ಯಾಂಕ್ ಯು ಅಂತ ಜೆ ಪಿ ಅರ್ಜುನ್ಗೆ ಕಾಲ್ ಮಾಡ್ತಾರೆ. ಹಲೋ ಅಂತಾನೆ ಅರ್ಜುನ್ ಅಂತಾರೆ ಜೆ ಪಿ. ಡ್ಯಾಡ್ ಹೇಗಿದ್ದೀರಾ ಡ್ಯಾಡ್ ಅಂತಾನೆ ಅರ್ಜುನ್. ನನ್ನ ಯೋಚನೆ ಬಿಡು ಅರ್ಜುನ್, ನೀನು ಹೇಗಿದೆಯಾ, ಹುಷಾರಾಗಿದೆಯಾ, ಡಾಕ್ಟ್ರ್ ಏನಂದ್ರು ಅಂತಾರೆ ಜೆ ಪಿ. ನಾನೇನೋ ಹಾಸ್ಪಿಟಲ್ನಿಂದ ಬಂದಿದ್ದೀನಿ ಡ್ಯಾಡ್, ಆದರೆ ನಿಮ್ಮನ್ನು ಹೊರಗಡೆ ಕರ್ಕೊಂಡು ಬರೋಕ್ಕಾಗಿಲ್ಲ ಅಲ್ವಾ, ನೀವಲ್ಲಿ ಹೇಗಿದ್ದೀರೋ ಏನೋ ನೆನೆಸ್ಕೊಂಡ್ರೆ ಹಿಂಸೆ ಆಗ್ತಿದೆ ಡ್ಯಾಡ್ ಅಂತಾನೆ ಅರ್ಜುನ್. ನನಗೇನಾಗಿದೆ, ನಾನಿಲ್ಲಿದ್ದರೂ ಆರಾಮಾಗೇ ಇರ್ತೀನಿ ನೋಡು, ನೀನು ಜಾಸ್ತಿ ಸ್ಟ್ರೆಸ್ ಮಾಡಿಕೊಂಡು ಆಯಾಸ ಪಡ್ಕೋಬೇಡ, ರೆಸ್ಟ್ ತಗೋ, ಮನೇಲಿ ಎಲ್ಲ ಹೇಗಿದ್ದಾರೆ ಅಂತಾರೆ ಜೆ ಪಿ. ಹೆಸರಿಗೆಲ್ಲರೂ ಮನೇಲಿದ್ದೀವಿ ಡ್ಯಾಡ್, ಆದರೆ ನಮ್ಮೆಲ್ಲರ ಮನಸ್ಸು ನಿಮ್ಮ ಜೊತೆಗೆ ಇದೆ ಅಂತಾನೆ ಅರ್ಜುನ್. ನಿನ್ನ ಧ್ವನಿ ಕೇಳಬೇಕು ಅನ್ನಿಸ್ತು, ಅದಕ್ಕೆ ಫೋನ್ ಮಾಡಿದೆ. ನನ್ನಂಥ ಪಾಪಿ ಅಪ್ಪನ ಪಡೆದು ನಿನಗೆ ಹೀಗಾಯ್ತಲ್ಲ ಅಂತ ಬೇಜಾರಾಯಿತು. ಐ ಆಮ್ ರಿಯಲಿ ಸಾರಿ ಅರ್ಜುನ್, ನನ್ನ ಕ್ಷಮಿಸ್ಬಿಡು ಅಂತಾರೆ ಜೆ ಪಿ. ಯಾಕೆ ಡ್ಯಾಡ್ ಹೀಗೆಲ್ಲ ಅಂತಿದ್ದೀರಾ, ನೀವೇನು ತಪ್ಪು ಮಾಡಿಲ್ಲ ಅಂತ ನನಗೆ ಗೊತ್ತು. ನೋಡಿ ಡ್ಯಾಡ್, ಜಗತ್ತು ಸಾವಿರ ಅನ್ಬೋದು, ಆದರೆ ನೀವು ಗಂಗಾ ಅಲ್ಲ ಅನ್ನೋ ಸತ್ಯ ನಮ್ಮೆಲ್ಲರಿಗೂ ಗೊತ್ತು. ಆದಷ್ಟು ಬೇಗ ನಿಮ್ಮನ್ನು ಆಚೆ ಕರ್ಕೊಂಡು ಬರ್ತೀವಿ ಅಂತಾನೆ ಅರ್ಜುನ್. ಬೇಡ ಅರ್ಜುನ್ ಬೇಡ, ನನಗೋಸ್ಕರ ನೀವು ಹೋರಾಡಿದ್ದು ಸಾಕು. ಭಾರ್ಗವಿ ಹತ್ರ ಈ ಕೇಸನ್ನು ಇಲ್ಲಿಗೆ ಬಿಟ್ಬಿಡೋಕೆ ಹೇಳು ಅಂತಾರೆ ಜೆ ಪಿ. ಡ್ಯಾಡ್ ಏನು ಹೇಳ್ತಿದ್ದೀರಾ, ಈ ಕೇಸ್ ಬಿಟ್ಟು ನಿಮ್ಮನ್ನು ಬಿಡಿಸೋದಾದರೂ ಹೇಗೆ ಅಂತಾನೆ ಅರ್ಜುನ್. ಅದನ್ನೇ ಬೇಡ ಅಂತ ಇದ್ದೀನಿ ಅಂತಾರೆ ಜೆ ಪಿ. ಸರ್ ಕೊಡಿ ಸರ್, ಯಾರಾದರೂ ಬಂದರೆ ಕಷ್ಟ ಅಂತ ಕಾನ್ಸ್ಟೇಬಲ್ ಫೋನ್ನ ಕೇಳ್ತಾನೆ. ನೋಡು ಅರ್ಜುನ್, ಜಾಸ್ತಿ ಮಾತಾಡೋಕ್ಕೆ ಎಕ್ಸ್ಪ್ಲೇನ್ ಮಾಡೋಕ್ಕೆ ಟೈಮ್ ಇಲ್ಲ, ಆದರೆ ನೀನು ಭಾರ್ಗವಿ ನನ್ನ ಬಗ್ಗೆ ಯೋಚನೆ ಮಾಡೋದನ್ನು ಬಿಟ್ಬಿಡಿ, ಮನೆಯವರನ್ನು ಚೆನ್ನಾಗಿ ನೋಡ್ಕೊಳ್ಳಿ. ನನ್ನ ಕರ್ಮ ನನ್ನ ಹಣೆ ಬರದಲ್ಲಿ ಏನು ಬರೆದಿದೆಯೋ ಹಾಗೆ ಆಗುತ್ತೆ. ಈ ಪಾಪ ನಿಮ್ಮನ್ನೆಲ್ಲ ಸುತ್ಕೊಳ್ಳೋದು ಬೇಡ ಅರ್ಜುನ್, ನೀವೆಲ್ಲ ಆದರೂ ಚೆನ್ನಾಗಿರಿ ಅಂತಾರೆ ಜೆ ಪಿ. ಸರ್ ಸಾಹೇಬರು ಬರ್ತಾರೆ, ಕೊಡಿ ಸರ್ ಅಂತಾನೆ ಕಾನ್ಸ್ಟೇಬಲ್. ಒಂದು ನಿಮಿಷ ಅರ್ಜುನ್, ಭಾರ್ಗವಿಗೆ ಈ ಕೇಸನ್ನು ಬಿಟ್ಬಿಡೋಕೆ ಹೇಳು, ನೀವೆಲ್ಲರೂ ಹುಷಾರಾಗಿರಿ, ನಿರ್ಮಲನ ಕೇಳಿದೆ ಅಂತ ಹೇಳು ಅಂತಾರೆ ಜೆ ಪಿ. ಆಗ ಕಾನ್ಸ್ಟೇಬಲ್ ಕೊಡಿ ಸರ್ ಅಂತ ಫೋನ್ ತಗೋತಾನೆ. ಡ್ಯಾಡ್ ಅಂತಾನೆ ಅರ್ಜುನ್. ಈಚೆ ತಾರಾನ ಭಾರ್ಗವಿ ಮೀಟ್ ಮಾಡ್ತಾಳೆ. ಅದೇನು ವಿಷಯ ಭಾರ್ಗವಿ, ಫೋನಲ್ಲಿ ಹೇಳಿದೆ ನೇರವಾಗಿ ಸಿಗೋಣ ಅಂದ್ರಲ್ಲ ಅಂತಾಳೆ ತಾರಾ. ಫೋನಲ್ಲಿ ಹೇಳೋದು ಅಷ್ಟೊಂದು ಸೇಫ್ ಅಲ್ಲ ಅನ್ನಿಸ್ತು, ಅದಕ್ಕೆ ಕರೆಸಿದೆ. ಮಾವನ್ನ ಟ್ರ್ಯಾಪ್ ಮಾಡೋಕ್ಕೆ ಆ ಗಂಗಾ ಎಲ್ಲರ ಥರ ಪ್ಲ್ಯಾನನ್ನು ಮಾಡ್ಕೊಂಡಿದ್ದಾಳೆ, ಆದರೆ ಪ್ಲ್ಯಾನ್ನೆಲ್ಲ ತಲೆ ಕೆಳಗೆ ಮಾಡುವಂತಹ ಸಾಕ್ಷಿ ನನಗೆ ಸಿಕ್ಕಿದೆ ಅಂತಾಳೆ ಭಾರ್ಗವಿ. ಹೌದಾ, ಅದೇನು ಸಾಕ್ಷಿ ಅಂತಾಳೆ ತಾರಾ. ನಮ್ಮ ಟ್ರಸ್ಟಲ್ಲಿದ್ದ ಒಬ್ಬ ವ್ಯಕ್ತಿನ ನಾನು ಕಾಂಟ್ಯಾಕ್ಟ್ ಮಾಡಿದ್ದೆ ಅಂತ ಹೇಳಿದ್ನಲ್ಲ, ಅವರು ಗಂಗಾ ಮಾಡಿರೋ ತಪ್ಪನ್ನು ಪಿನ್ ಟು ಪಿನ್ ಹೇಳ್ತೀನಿ ಅಂತ ಒಪ್ಕೊಂಡಿದ್ದಾರೆ ಅಂತಾಳೆ ಭಾರ್ಗವಿ. ಸೂಪರ್ ಭಾರ್ಗವಿ, ಜೀವದ ಭಯ ಬಿಟ್ಟು ನಮಗೆ ಹೆಲ್ಪ್ ಮಾಡೋಕ್ಕೆ ಒಪ್ಕೊಂಡ್ರಲ್ಲ, ಆಶ್ಚರ್ಯ ಆಗ್ತಿದೆ. ಅಂದಹಾಗೆ ಅವ್ರ ಹೆಸರೇನು ಅಂತಾಳೆ ತಾರಾ. ಈಚೆ ಗಂಗಾ, ಅದ್ಯಾರೇ ಆಗಲಿ ಶಕ್ತಿ, ನಾಳೆ ಅವನ ಕೋರ್ಟಲ್ಲಿ ಕಾಲಿಡಬಾರ್ದು, ಬೇಕಿದ್ರೆ ಅವನ ಕೋರ್ಟ್ ಮುಂದೆ ತುಂಡಾಗಿ ಕತ್ತರಿಸಿ ಬಿಸಾಕಿ ಅಂತಾರೆ. ಹಾಗೆ ಮಾಡಿದರೆ ನಮಗೆ ರಿಸ್ಕ್ ಆಗಲ್ವಾ ಅಂತಾರೆ ಶಕ್ತಿ. ಲೋಕದ ಕಣ್ಣಲ್ಲಿ ಗಂಗಾ ನಾನಲ್ಲ, ಗಂಗಾ ಹೆಸರಲ್ಲಿ ನಾವೇನೇ ತಪ್ಪು ಮಾಡಿದರೂ ಅದು ಜೆ ಪಿ ಮೇಲೆ ಬರುತ್ತೆ. ಜೆ ಪಿ ಈ ಜನ್ಮದಲ್ಲಿ ಜೈಲಿಂದ ಆಚೆ ಬರೋದಕ್ಕಾಗಲ್ಲ, ನನ್ನ ಸಾಮ್ರಾಜ್ಯದಲ್ಲಿ ಸೇಫ್ ಆಗುತ್ತೆ ಅಂತಾಳೆ ಗಂಗಾ. ಅಂದರೆ ಯಾವುದೇ ಕಾರಣಕ್ಕೂ ಆ ವ್ಯಕ್ತಿ ಕೋರ್ಟಲ್ಲಿ ಸಾಕ್ಷಿ ಹೇಳಬಾರ್ದು ಅಂತಾರೆ ಶಕ್ತಿ. ಈಚೆ ಭಾರ್ಗವಿ ಊರೇ ತಿರುಗಿಬಿದ್ರು ನಾಳೆ ಅವರು ಸಾಕ್ಷಿ ಹೇಳ್ತಾರೆ. ಅವ್ರು ಆಡೋ ಮಾತಿಂದ ಕೇಸ್ ನಮ್ಮ ಪರ ತಿರುಗುತ್ತೆ. ನಾಳೆ ಅದು ಯಾರೇ ಅಡ್ಡ ಬಂದರೂ ಮಾವನ ವಿರುದ್ಧ ಪಿತೂರಿ ಮಾಡೋಕ್ಕೆ ಸಾಧ್ಯನೇ ಇಲ್ಲ ತಾರಾ ಅಂತ ಒಂದು ಚೀಟಿನ ಕೊಟ್ಟು, ಈಗಲೇ ನೀವು ನಮ್ಮ ಟೀಮ್ನ ಕರ್ಕೊಂಡು ಈ ಜಾಗಕ್ಕೆ ಹೋಗಿ, ಅವ್ರ ಪ್ರಾಣ ಅಪಾಯದಲ್ಲಿದೆ ತಾರಾ, ಅವರನ್ನು ಹುಷಾರಾಗಿರೋ ಹಾಗೆ ನೋಡ್ಕೊಳ್ಳಿ ಅಂತಾಳೆ ಭಾರ್ಗವಿ. ಸರಿ, ಗುಡ್ ಲಕ್ ಭಾರ್ಗವಿ ಅಂತ ತಾರಾ ಹೋಗ್ತಾಳೆ. ಮಾರನೇ ದಿನ ಕೋರ್ಟ್ಗೆ ಶಕ್ತಿ ಜೊತೆ ಗಂಗಾನು ಬರ್ತಾಳೆ. ಆರ್ಕೆ ಮಾತ್ರ ಬಂದಿರಲ್ಲ. ಭಾರ್ಗವಿ ಆರ್ಕೆ ಸೀಟನ್ನು ನೋಡ್ತಾಳೆ, ಗಂಗನ ನೋಡ್ತಾಳೆ. ಅಷ್ಟೊಂದು ದುಡ್ಡು ಸುರಿದು ಅವನ್ನ ಡೆಲ್ಲಿಯಿಂದ ಕರೆಸಿದ್ದೀವಿ, ಏನೇನೋ ಮಾತಾಡ್ತಿದ್ದ, ಇವತ್ತು ಕೋರ್ಟ್ಗೆ ಬರಲಿಲ್ಲ ಅಂತಾರೆ ಶಕ್ತಿ. ಅವನು ಬರಲಿಲ್ಲ ಅಂದರೆ ಬಿಡಲಿ, ಕೇಸ್ ಗೆಲ್ಲೋದು ನಾವೇ ಅಂತಾಳೆ ಗಂಗಾ. ಬೇಡ, ಕೋರ್ಟ್ ಇದು, ಎಲ್ಲ ತುಂಬ ಈಸಿಯಾಗಿ ತಗೋಬೇಡ ಅಂತಾರೆ ಶಕ್ತಿ. ಆಚೆ ಹುಡುಗರು ರೆಡಿ ಇದ್ದಾರೆ ತಾನೆ, ಬರ್ತಿರೋ ಸಾಕ್ಷಿ ಕೋರ್ಟ್ ಮುಂದೆ ಬರ್ತಿರೋ ಹಾಗೆ ನಮ್ಮವರಿಗೆ ಏನು ಮಾಡಬೇಕು ಅಂತ ನಾನು ಹೇಳಿದ್ದೀನಿ ಅಂತಾಳೆ ಗಂಗಾ. ಬೇಡ ಗಂಗಾ, ಕೋರ್ಟ್ ಮುಂದೆ ಆ ಥರ ಎಲ್ಲ ಮಾಡೋಕ್ಕೆ ಹೋಗಬೇಡ, ಸುಮ್ಮನೆ ರಿಸ್ಕು ಅಂತಾರೆ ಶಕ್ತಿ. ಕೋರ್ಟಲ್ಲೆಲ್ಲ ಗಂಗಾ ಅಂತ ಹೇಳೋದನ್ನು ನಿಲ್ಲಿಸು ಅಂತಾಳೆ ಗಂಗಾ. ಕೋರ್ಟ್ ಹೊರಗಡೆ ಗಂಗಾ ಆ ಕಡೆ ರೌಡಿಗಳು ಕಾಯ್ತಾ ಇರ್ತಾರೆ. ಆಗ ಆರ್ಕೆ ಕೋರ್ಟ್ಗೆ ಬಂದು ಭಾರ್ಗವಿನ ನೋಡ್ತಾ ತನ್ನ ಸೀಟಲ್ಲಿ ಕೂತ್ಕೊಂಡು ನಗ್ತಾರೆ. ಆಗ ಜಡ್ಜ್ ಕೂಡ ಬರ್ತಾರೆ. ಎಲ್ಲರೂ ಕೈ ಮುಗಿದು ಕೂತ್ಕೋತಾರೆ. ಎರಡೂ ಕಡೆಯವರು ಮರುವಾದಕ್ಕೆ ಯಾವುದಾದ್ರೂ ಸಾಕ್ಷಿಗಳಿದ್ದರೆ ಕರಿಬಹುದು ಅಂತಾರೆ ಜಡ್ಜ್. ಆಗ ಭಾರ್ಗವಿ ಮುಂದೆ ಬಂದು, ನನ್ನ ಹತ್ರ ಒಂದು ಮುಖ್ಯವಾದ ಸಾಕ್ಷಿ ಇದೆ ವರಾನರ್ ಅಂತಾಳೆ. ಈಚೆ ಅರ್ಜುನ್ ನಿರ್ಮಲಾಗೆ ತಿಂಡಿ ಕೊಟ್ಟು, ಮಾಮ್ ತಿಂಡಿ ತಿನ್ನಿ ಅಂತಾನೆ. ನನಗೆ ಬೇಡ ಕಣೋ, ನನಗೆ ಹಸಿವಿಲ್ಲ ಅಂತಾರೆ ನಿರ್ಮಲಾ. ನಿಮ್ಮ ನೋವು ನನಗೆ ಅರ್ಥ ಆಗುತ್ತೆ ಮಾಮ್, ಡ್ಯಾಡ್ ಸುತ್ತ ನಿಮ್ಮ ಪ್ರಪಂಚನೇ ಕಟ್ಕೊಂಡಿದ್ರಿ, ಈಗ ಅವ್ರ ಕಣ್ಮುಂದೆ ಇಲ್ಲದೆ ಇರೋದು ಆ ಪ್ರಪಂಚನೇ ಕಳ್ಕೊಂಡಾಗೆ ಫೀಲ್ ಆಗ್ತಿದೆಯಲ್ವಾ ಅಂತಾನೆ ಅರ್ಜುನ್. ಅಲ್ಲ ಅರ್ಜುನ್, ಮದುವೆ ಆದಮೇಲೆ ಹೀಗೆ ವಾರನುಗಟ್ಟಲೆ ಊರಿಗೂ
ಹೋದವಳಲ್ಲ ನಾನು. 30 ವರ್ಷದಿಂದ 2 ದೇಹ ಒಂದೇ ಜೀವ ಅನ್ನೋ ಹಾಗೆ ಬದುಕಿದ್ವಿ. ಅವರನ್ನು ನೋಡಿದೆ ಆಗಲೇ 1 ವಾರ ಕಳೆದೋಯ್ತು. ಈ ಮೀಡಿಯಾದವರು ಸಾವಿರಾರು ಮಾತಾಡ್ತಿದ್ದಾರೆ. ಇದನ್ನೆಲ್ಲ ನೋಡ್ತಿದ್ರೆ ಕೆಟ್ಟದ್ದು ಕಡೆನೇ ಯೋಚನೆ ಹೋಗುತ್ತೆ ಅಲ್ವೇನೋ ಅಂತಾರೆ ನಿರ್ಮಲಾ. ಈ ಕೋರ್ಟು ಕೇಸು ಇದೆಲ್ಲದರ ಬಗ್ಗೆ ನಿಮಗೆ ಗೊತ್ತಲ್ವಾ? ಸ್ವಲ್ಪ ತಡ ಆಗುತ್ತೆ. ಡ್ಯಾಡ್ ಯಾವ ತಪ್ಪು ಮಾಡಿಲ್ಲ. ಅವ್ರು ಗಂಗಾ ಅಲ್ಲ ಅನ್ನೋದೇ ನಿಜ. ಇವತ್ತು ಆ ಸತ್ಯ ಆಚೆ ಬರುತ್ತೆ. ಡ್ಯಾಡ್ ಖಂಡಿತ ವಾಪಸ್ ಮನೆಗೆ ಬಂದೇ ಬರ್ತಾರೆ ಮಾಮ್ ಅಂತಾನೆ ಅರ್ಜುನ್. ಒಂದು ಮಾತು ಹೇಳ್ತೀನಿ, ತಪ್ಪು ತಿಳ್ಕೊಬೇಡ ಅರ್ಜುನ್. ನಾವು ಶಕ್ತಿ ಪ್ರಸಾದ್ ಥರ ಯಾವುದಾದ್ರೂ ಫೇಮಸ್ ಲಾಯರ್ನ ಕರ್ಕೋಬಹುದಿತ್ತಲ್ವಾ? ಆಗ ನೀನು ಹೇಳೋ ಮಾತಿನ ಮೇಲೆ ನಂಬಿಕೆ ಇತ್ತು. ಆದರೆ ನೀನು ನನ್ನ ಮಾತನ್ನು ಕೇಳದೆ ಆ ಭಾರ್ಗವಿ ಪರ ನಿಂತಿದ್ಯಾ. ಅವಳಿಂದನೇ ಇಷ್ಟೆಲ್ಲ ಪ್ರಾಬ್ಲಮ್ ಆಗಿದೆ ಅಂತಂದಮೇಲೆ ಅವಳು ಇದನ್ನು ಸರಿಪಡಿಸ್ತಾಳೆ ಅಂತ ನೀನು ಹೇಗೋ ನಂಬ್ತೀಯಾ ಅಂತಾರೆ ನಿರ್ಮಲಾ. ನಾನು ಅವತ್ತೇ ಹೇಳಿದ್ನಲ್ಲ ಮಾಮ್, ಈ ಮನೆ ಸೊಸೆಯಾಗಿ ನನ್ನ ಹೆಂಡತಿಯಾಗಿ ಭಾರ್ಗವಿ ನಂಬಿಕೆ ಕಳ್ಕೊಂಡಿದ್ರು. ಆದರೆ ಅವ್ರ ಕೆಲಸದ ಬಗ್ಗೆ ಹಾಗೆ ಈ ಕೇಸಲ್ಲಿರೋ ಸತ್ಯದ ಬಗ್ಗೆ ನನಗೆ ನಂಬಿಕೆ ಇದೆ. ಕೇಸ್ ತಗೊಂಡ್ಮೇಲೆ ಭಾರ್ಗವಿ ಮನಸ್ಸನ್ನು ಬದಲಾಯಿಸಲ್ಲ ಮಾಮ್. ನೀವು ಧೈರ್ಯವಾಗಿರಿ ಮಾಮ್. ಏನು ಮಾಮ್ ನೀವು ಇವತ್ತು ಡ್ಯಾಡ್ ಬಂದ ತಕ್ಷಣ ಹೀಗೆ ಅಳುಮುಖದಲ್ಲಿ ಒಳಗೆ ಕರಿತೀರಾ? ವೆಲ್ಕಮ್ ಮಾಡೋಕ್ಕಾದ್ರೂ ಶಕ್ತಿ ಬೇಕು ತಾನೆ. ಸ್ವಲ್ಪನಾದರೂ ಊಟ ಮಾಡಿ ಮಾಮ್ ಪ್ಲೀಸ್ ಅಂತಾನೆ ಅರ್ಜುನ್. ಆಗ ಪೊಲೀಸರ ಜೊತೆ ಒಂದಿಬ್ಬರು ಬರ್ತಾರೆ. ಅರ್ಜುನ್ ನಿರ್ಮಲಾ ಎದ್ದು ಬರ್ತಾರೆ. ಬೃಂದನು ಬಂದು ಯಾರು ನೀವು, ಇಲ್ಯಾಕೆ ಬಂದಿದ್ದೀರಾ ಅಂತಾಳೆ. ಕೋರ್ಟ್ ಆರ್ಡರ್ ಆಗಿದೆ, ಹಾಗಾಗಿ ಮನೆಯಲ್ಲಿರೋ ಒಡವಿನ ಮತ್ತು ಹಣನ ಜಪ್ತಿ ಮಾಡೋಕ್ಕೆ ಬಂದಿದ್ದೀವಿ ಅಂತಾರೆ. ಆಗ ಸಾಕ್ಷಿ ಅರ್ಜುನ್ ಭಾರ್ಗವಿನೇ ಈ ಕೆಲಸ ಮಾಡಿಸಿರ್ತಾಳೆ. ಭಾವನ ಕಾಪಾಡ್ತೀನಿ ಅನ್ನೋ ನಾಟಕ ಮಾಡಿ ಈಗ ಬ್ಯಾಂಕ್ ಅವರನ್ನು ಅವಳೇ ಕರೆಸಿರೋದು ಅಂತಾಳೆ. ಸರ್, ನಮ್ಮ ಅಕೌಂಟ್ಸ್ ಆಲ್ರೆಡಿ ಫ್ರೀಸ್ ಆಗಿದೆ. ನಮ್ಮ ಹತ್ರ ಏನೂ ಉಳಿದಿಲ್ಲ. ನೀವೇನು ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ದೀರಾ ಅನಿಸುತ್ತೆ ಅಂತಾನೆ ಅರ್ಜುನ್. ನಾವು ಸರಿಯಾದ ಮನೆಗೆ ಕೋರ್ಟ್ ಆರ್ಡರ್ ಜೊತೆ ಬಂದಿದ್ದೀವಿ ಅಂತ ಆರ್ಡರನ್ನು ತೋರಿಸ್ತಾರೆ ಅವರು. ಈಚೆ ಭಾರ್ಗವಿ ಇನ್ನೂ 2 ನಿಮಿಷ ಹಾಜರುಪಡಿಸ್ತೀನಿ ಅಂತಾಳೆ. ಸಿಕ್ಕಿರೋ ಸಾಕ್ಷಿ ಇಲ್ಲಿವರೆಗೂ ಬರಲ್ಲ ಭಾರ್ಗವಿ. ಗಂಗನ್ನ ಎದುರು ಹಾಕ್ಕೊಂಡ್ರೆ ಏನಾಗುತ್ತೆ ಅನ್ನೋದನ್ನು ಶಾಂಪಲ್ ತೋರಿಸಿದ್ದೀನಿ ಅಂತ ಗಂಗಾ ಯೋಚನೆ ಮಾಡ್ತಾಳೆ. ಸಾಕ್ಷಿ ರೆಡಿ ದೇವರ್ ಆನರ್ ಅಂತಾಳೆ ಭಾರ್ಗವಿ. ಗಾಯತ್ರಿ, ನನಗೆ ಭಯ ಆಗ್ತಿದೆ ಅಂತಾರೆ ಶಕ್ತಿ. ಭಯ ಪಟ್ಕೊಳ್ಳೋ ಅವಶ್ಯಕತೆ ಇಲ್ಲ ಶಕ್ತಿ ಅಂತಾರೆ ಗಾಯತ್ರಿ. ಯಾರೂ ಬಂದಿಲ್ವಲ್ಲ ಭಾರ್ಗವಿ, ಸಾಕ್ಷಿ ಹೇಳೋರು ಯಾರು ಅಂತಾರೆ ಜಡ್ಜ್. ಆಗ ಭಾರ್ಗವಿ ಒಂದು ಎನ್ವೆಲಪ್ನ ಕೊಟ್ಟು, ಯುವರ್ ಆನರ್, ನನ್ನ ಸಾಕ್ಷಿಗೆ ಪ್ರಾಣಾಪಾಯ ಇರೋದ್ರಿಂದ ಅವರು ಇಲ್ಲಿಗೆ ಬಂದಿಲ್ಲ. ವಿಡಿಯೋ ಕಾನ್ಫರೆನ್ಸ್ ಮೂಲಕ ಅವ್ರು ಮಾತಾಡೋಕ್ಕೆ ಅನುಮತಿ ಮಾಡಿ ಕೊಡಬೇಕು ಅಂತ ನಿಮ್ಮ ಹತ್ರ ಕೇಳ್ಕೊತೀನಿ. ಆ ಸಾಕ್ಷಿ ನಿಜವಾಗ್ಲೂ ಇದ್ದಾರೆ ಅನ್ನೋದಕ್ಕೆ ಸಂಬಂಧಪಟ್ಟ ದಾಖಲೆಗಳನ್ನು ನಿಮ್ಮ ಮುಂದೆ ಹಾಜರುಪಡಿಸ್ತೀನಿ. ಹಾಗೆ ನಿಮ್ಮಲ್ಲಿ ಇನ್ನೊಂದು ಮನವಿ ಯುವರ್ ಆನರ್, ಶ್ರೀಮತಿ ಗಾಯತ್ರಿ ದೇವಿನ ವಿಚಾರಣೆ ಮಾಡೋದಕ್ಕೆ ಅನುಮತಿ ಮಾಡಿಕೊಡ್ಬೇಕು ಅಂತ ಕೇಳ್ಕೊತೀನಿ ಅಂತಾಳೆ ಭಾರ್ಗವಿ. ಎಸ್, ಪರ್ಮಿಷನ್ ಗ್ರ್ಯಾಂಟೆಡ್ ಅಂತಾರೆ ಜಡ್ಜ್. ಆಗ ಗಾಯತ್ರಿ ಕಟಕಟೆಗೆ ಬಂದು ನಿಂತ್ಕೋತಾಳೆ. ನಿಜವಾದ ಗಂಗಾನ ನೋಡಿರೋರು ಇವರೇ. ಗಂಗಾ ಅಂತ ಹೇಳೋಕೆ ಇವಾಗ ಬರ್ತಾರೆ, ತಗೊಂಡು ಬನ್ನಿ ಅಂತ ಆನ್ ಮಾಡಿ ಅಂತಾಳೆ ಭಾರ್ಗವಿ. ವಿಡಿಯೋ ಕಾಲಲ್ಲಿ ನಮಸ್ಕಾರ ಸ್ವಾಮಿ ಅಂತಾರೆ ಆಚೆಯಿಂದ. ಅವರನ್ನು ನೋಡಿ ಪದ್ಮನಾಭ ಅಂತಾರೆ JP. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡೋದನ್ನು ಮರಿಬೇಡಿ.